ಲೋಕಸಭೆ ಚುನಾವಣೆ ಅಭ್ಯರ್ಥಿಯ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ ಬಂಧುಗಳೇ. ಕಳೆದ 10 ವರ್ಷದಿಂದ ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಏನು ಈ ದೇಶಕ್ಕೆ ಮಾತನ್ನು ಕೊಟ್ಟಿದ್ದು ಅದ್ರ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಯಾವ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಅಧಿಕಾರಕ್ಕೆ ತಂದು ಕೇವಲ 100 ದಿನಗಳಲ್ಲಿ ನನಗೆ ಕಾಲಾವಕಾಶ ಕೊಡಿ, ಹೊರದೇಶಿರ್ತಕ್ಕಂಥ ಕಪ್ಪನ್ನು ತಂದು ಇಡೀ ಭಾರತ ದೇಶದ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ತೀನಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನೀವು ಬಿಜೆಪಿ ಮುಖಂಡರು ನಿಮ್ಮ ಹಳ್ಳಿಗಳಿಗೆ ಬಂದ್ರೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿ ನಿಮ್ಮ ಕೈಯಲ್ಲಿ ಪಾಸ್ಬುಕ್ ಹಿಡ್ಕೋಬೇಕು. ಏನ್ ಹಿಡ್ಕೋಬೇಕು? ಪಾಸ್ಬುಕ್ ಹಿಡ್ಕೊಂಡು ಪ್ರಧಾನಮಂತ್ರಿ ಅವರು ನಮಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ, ನೀವು ದುಡ್ಡು ಹಾಕಿಲ್ಲ, ನೀವು ನಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ದುಡ್ಡು ಹಾಕಿ ನೀವು ಮತವನ್ನು ಕೇಳಬೇಕು. ಇರುವ ಮತವನ್ನು ನಿಮಗೆ ಪಡೆಯಲಾಗಿ. ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ವಿಶೇಷವಾಗಿ ನಾವು ಇಡೀ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಮೆಟ್ರೋ ಟ್ರೈನ್ಗಳನ್ನು ತರ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಇವತ್ತು ಸರ್ಕಾರ ಅಂತ ಮಾತನಾಡ್ತಾ ಇಲ್ಲ. ಇವತ್ತು ಮಾಡ್ತಾ ಇದ್ರೆ ಪಾಕಿಸ್ತಾನ, ಮುಸಲ್ಮಾನ, ರಾಮ ಮಂದಿರ ಇಂಥ ಒಂದು ಮಾತಿನಲ್ಲಿ ಇವತ್ತು ಜನರ ಮತವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕಿಂತ ಸಂದರ್ಭದಲ್ಲಿ ನಾವು 72,000 ಕೋಟಿ ಸಾಲವನ್ನು ಮಾಡಿದ್ವಿ. ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯು ರೈತರು ಸಾಲ ಸುಮಾರು 8,500 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ರು. ರೈತರಿಗೆ ಮೊದಲನೇ ಬಾರಿ 2013-14 ಇಸ್ವಿಯಲ್ಲಿ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಪುನಃ 5 ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇಡೀ ಭಾರತ ದೇಶದಲ್ಲಿ ಯಾರಾದ್ರೆ ಅದನ್ನ ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಅದಾನಿಯವರ ಆದಾಯ 2014 ಇಸ್ವಿನಲ್ಲಿ $8 ಬಿಲಿಯನ್ ಇತ್ತು. ಇವತ್ತು ಅದಾನಿಯವರ ಆದಾಯ $130 ಬಿಲಿಯನ್ ಇದೆ. ಅಂದ್ರೆ $8 ಬಿಲಿಯನ್ ಅಂದ್ರೆ 64,000 ಕೋಟಿ. ಇವತ್ತು ಅದಾನಿಯವರ ಆದಾಯ 11 ಲಕ್ಷ ಕೋಟಿ ಇದೆ ಬಂಧುಗಳೇ. ಯಾಕಾಗಿದೆ 11 ಲಕ್ಷ ಕೋಟಿಗಳು ಅಂತಂದ್ರೆ ಈ ದೇಶದ ಪೋರ್ಟ್ಗಳು ಅವ್ರದೇ, ಏರ್ಪೋರ್ಟ್ ಅವ್ರದೇ, ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಕಾಂಟ್ರಾಕ್ಟ್ ಅವರಿಗೆ ಸುಮಾರು 450 ಬಿಲಿಯನ್ ಟನ್ನಿನ ಕೋಲ್ ಮೈನಿಂಗ್ ಕೂಡ ಅವರಿಗೆ ಕೊಟ್ಟಾಗಿದೆ. ನೋಡಿ, ಅಲ್ಲಿ ನರೇಂದ್ರ ಮೋದಿ ಅವರು 11 ಲಕ್ಷ ಕೋಟಿ ಒಬ್ಬ ಉದ್ಯಮಿದಾರರಿಗೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವರ್ಷಕ್ಕೆ 60,000 ಕೋಟಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಪಕ್ಷದಿಂದ ದುಡ್ಡು ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. 5 ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 3 ಲಕ್ಷ ಕೋಟಿ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ನರೇಂದ್ರ ಮೋದಿ ಅವರು ಕೇವಲ 10 ವರ್ಷದಲ್ಲಿ ಅದಾನಿ ಅವರಿಗೆ 11 ಲಕ್ಷ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ವಿಶೇಷವಾಗಿ ತಾಯಿಗಳು ಹೆಣ್ಮಕ್ಳು ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? 3 ಲಕ್ಷ ಕೋಟಿ ಕೊಡ್ಬೇಕಂತ ಇಡೀ ಭಾರತ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಹೆಣ್ಮಕ್ಳು ಎಲ್ಲ ಜೋರ ಕೈ ಹಾಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೆಂಗೇ ಮಾಡಿ ಸರ್ಕಾರ ಉಳಿಸ್ಬೇಕು, ಸಿದ್ದರಾಮಯ್ಯ ಅವರನ್ನ ಸರ್ಕಾರವನ್ನು ಕಿತ್ತು ವಹಿಸಬೇಕಂತ ಹೇಳಿ ಬಿಜೆಪಿ ಅವರು ಸತತವಾಗಿ ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೇನು ಹೆಣ್ಮಕ್ಳು ಇದರಿಂದ ಇವತ್ತು ದಿನಕ್ಕೆ 35 ಲಕ್ಷ ಹೆಣ್ಮಕ್ಳು ಉಚಿತವಾಗಿ